ಡಿಟೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮೊಬೈಲ್ನಲ್ಲಿ ತಹಸೀಲ್ ಕಚೇರಿಗೆ ಹೋಗದೆ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ವಿಧವಾ ವೇತನ ನೋಡುವುದು ಹೇಗೆ? ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರೆಯಬೇಡಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ನಲ್ಲಿ DSSP ಅಂತ ಟೈಪ್ ಮಾಡಿ. ಇದು ಗೋರ್ಮೆಂಟ್ ಒಂದು ಸರ್ಕಾರ ಕಂದಾಯ ಇಲಾಖೆಯ ವೆಬ್ಸೈಟ್ ಇದೆ. ಅದು ಅಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಒಂದು ವೆಬ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಹಲವಾರು ಒಂದು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಏನಂದರೆ, ಪ್ರದೇಶವಾರ ಪಿಂಚಣಿ ವಿವರ ಮಾಹಿತಿ ತಗೊಂಡು ಮೊದಲನೇದಾಗಿ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆ ಯಾವುದು ಎಂಬುದು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಬೇಕು. ನಾನು ಜಿಲ್ಲೆ ವಿಜಯಪುರ ತಗೋತೀನಿ. ವಿಜಯಪುರ ತಗೊಂಡು ತಾಲೂಕು ಯಾವುದು ಬರ್ತದೆ, ನಮ್ಮ ತಾಲೂಕು ಬಸವನ ಬಾಗೇವಾಡಿ ನಾವು ಸೆಲೆಕ್ಟ್ ಮಾಡ್ತೀವಿ. ನಂತರ ಗ್ರಾಮೀಣ ಅಥವಾ ನಗರ ಅಂತ ಕೇಳುತ್ತೆ. ಇಲ್ಲಿ ಗ್ರಾಮೀಣ ಅಥವಾ ನಗರ ಅಂತ ಕೇಳುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ತೊಗೋಬೇಕು, ನಗರ ಇದ್ದರೆ ನಗರ ತೊಗೋಬೇಕು. ನಾವು ಹುಬ್ಬಳ್ಳಿ ಗ್ರಾಮೀಣ ಹೂವಿನ ಹಿಪ್ಪರಿಗೆ ಅಂತ ಗ್ರಾಮ ಸೆಲೆಕ್ಟ್ ಮಾಡಬೇಕು. ಹುಬ್ಬಳ್ಳಿ ಅದು. ಆ ಹುಬ್ಬಳ್ಳಿಯಲ್ಲಿ ಬರುವಂಥ ಗ್ರಾಮಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಹುಬ್ಬಳ್ಳಿಯಲ್ಲಿ ಬರುವಂಥ ಗ್ರಾಮಗಳನ್ನು ಆಯ್ಕೆ ಮಾಡಿ, ಇಲ್ಲಿ ಆ ಹುಬ್ಬಳ್ಳಿಗೆ ಸಂಬಂಧಪಟ್ಟಂಥ ಗ್ರಾಮಗಳ ಲಿಸ್ಟ್ ಬರ್ತದೆ. ನಿಮ್ಮದು ಯಾವುದು ಗ್ರಾಮ ಅದಂಥೇಳಿ ತೊಗೊಂಡು ಸೆಲೆಕ್ಟ್ ಮಾಡಬೇಕು. ಅಂಬಳನೂರು ಊರು ತೊಗೊಂಡೆ ನಾನು. ಇಲ್ಲಿ ಕ್ಯಾಪ್ಚ್ ಕೋಡ್ ಕಳುತ್ತಲ್ಲ, 70347 ಟೈಪ್ ಮಾಡಿ ಸರ್ಚ್ ಅನ್ನಬೇಕು. ಸರ್ಚ್ ಅಂದಮೇಲೆ ಒಂದು ಎಕ್ಸೆಲ್ ಲಿಸ್ಟ್ ಬರುತ್ತೆ. ಇಲ್ಲಿ ಬಂತು ಬೆನಿಫಿಷರಿ, ಪೆನ್ಷರ್ ನೇಮು, ಇದೆಲ್ಲ ಬರುತ್ತೆ. ಇದು ಏನಂದರೆ, ನಾವು ಇಲ್ಲಿ ಕೆಳಗಡೆ ಒಂದು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಮೊಬೈಲ್ನಲ್ಲೇ ಎಕ್ಸೆಲ್ ಜನರೇಟ್ ಆಗುತ್ತದೆ. ಇನ್ನೊಂದು ಟೈಮ್ ಹೇಳ್ತಾ ಇದ್ದೀವಿ ನೋಡಿ. ಜಿಲ್ಲೆ ಹೆಸರು ತೊಗೋಬೇಕು. ಮೊದಲು ನಮ್ಮ ಜಿಲ್ಲೆ ಯಾವುದು ಎಂಬುದು ಆಯ್ಕೆ ಮಾಡಬೇಕು. ನಂತರದಲ್ಲಿ ನಮ್ಮ ತಾಲೂಕು ಯಾವುದು ಎಂದು ಆಯ್ಕೆ ಮಾಡಬೇಕು. ಗ್ರಾಮೀಣದವರಾಗಿದ್ದರೆ ಗ್ರಾಮೀಣ ತೊಗೋಬೇಕು, ನಗರದವರಾಗಿದ್ದರೆ ನಗರ ತೊಗೋಬೇಕು. ಈಗ ಹುಬ್ಬಳ್ಳಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಹುಬ್ಬಳ್ಳಿ ಸೆಲೆಕ್ಟ್ ಮಾಡಿದಾಗ ಹುಬ್ಬಳ್ಳಿಗೆ ಬರುವಂಥ ಹಳ್ಳಿಗಳ ಹೆಸರು ಲಿಸ್ಟ್ ಬರುತ್ತೆ. ಆ ಲಿಸ್ಟನ್ನು ನಾವು ಯಾವುದು ನಮ್ಮದು ಹಳ್ಳಿ ಅಂತ ಲಿಸ್ಟಿನಲ್ಲಿ ನೋಡಿ, ಆ ಹಳ್ಳಿಯಲ್ಲಿ ಹೆಸರ ಮೇಲೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಕ್ಯಾಪ್ಚರ್ ಕೋಡ್ ಬರುತ್ತಲ್ಲ, ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಬೇಕು. 52082 ಅಂಥೇಳಿ 2082 ಅಂದರೆ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಜನರೇಟ್ ಆಗುತ್ತೆ ಯಾವುದು ಅಂತ ಎಂಬುದು ಎಲ್ಲ ಲಿಸ್ಟ್ ಜನರೇಟ್ ಆಗುತ್ತೆ. ಅದು ನಾವು ಎಕ್ಸೆಲಲ್ಲಿ ಬೇಕಾದರೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಕ್ಲಿಕ್ ಮಾಡ್ಬೇಕಲ್ಲಿ. ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಡೌನ್ಲೋಡ್ ಆಗಿತ್ತು ನೋಡಿ. ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಎಲ್ಲ ನಮ್ಮ ಊರಿನಲ್ಲಿರುವಂಥ ಎಲ್ಲ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಎಲ್ಲ ಇವತ್ತು ಹೆಸರನ್ನು ಅಲ್ಲಿ ಬರ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.